ಮತ್ತೆ ಮತ್ತೆ ಕೇಳಿ ಬಿಸಿಲಿನಲ್ಲಿ ತಲೆಯನ್ನು ಬಿಸಿ ಮಾಡಬೇಡಿ ಗೆಳೆಯರೇ. ದಯವಿಟ್ಟು ಭಾಸ್ಕರ್ ಕೆ ಎಂ ಅವರು ಬಸವರಿಗೆ ಒಂದು ಸಣ್ಣ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಬೌಲಿಂಗ್ ಮುಖದಲ್ಲಿ ರಾಘು ಅವರು ಕಾದು ನೋಡಬೇಕು ಯಾವ ರೀತಿಯಾಗಿ ತನ್ನ ಬೌಲಿಂಗ್ ಮಾಂತ್ರಿಕೆಯನ್ನು ಮಾಡಿರ್ತಾರೆ ಎಂದು. ಮೊದಲನೇ ಎಸೆತದಲ್ಲಿ ತನ್ನ ಒಂದು ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ರಾಘು ಅವರು. ಪೆವಿಲ್ನತ್ತ ಅಭಿಲಾಷ್ ಅವರು ಸಾಕ್ತಾ ಇದ್ದಾರೆ. ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ನಿಮ್ಮ ಸಹಕಾರ ಇದೇ ರೀತಿ ನಮಗೂ ಮುಂದೆ ಸಹ ಇರಲಿ ಅಂತ ಕೇಳಿಕೊಳ್ತಾ ಅಭಿಲಾಷ್ ಅವರ ಸ್ಥಾನ ತುಂಬಲು ತಂಡದ ನಾಯಕ ಸ್ಮರಣಿಕೆಯನ್ನು ತಗೊಂಡು ಗೌರವಿಸಬೇಕು. ಸಂತೋಷ್ ಅವರು ತಂಡದ ನಾಯಕ ಮೂಲಕ ಉತ್ತಮವಾಗಿ ಮೊದಲನೇ ಎಸೆತದಲ್ಲಿ ವಿಕೆಟ್ ಅನ್ನ ತಗೊಂಡಿದ್ದಾರೆ ರಾಘು ಅವರು. ಕಾದು ನೋಡಬೇಕು ತನ್ನ ಓವರ್ನ ಎರಡನೇ ಬಾಲನ್ನು ಯಾವ ರೀತಿಯಾಗಿ ಬೌಲಿಂಗ್ ಪ್ರದರ್ಶನ ನೀಡ್ತಾರೆ ಎಂದು. ಉಮೇಶ್ ಅವರೇ, ಉತ್ತಮವಾಗಿ ಮೂಡಿ ಬರ್ತಾ ಇದೆ ಒಂದು ಈ ಟೂರ್ನಮೆಂಟ್ ಯಾವ ರೀತಿಯಾಗಿ ನಿಮಗೆ ಅನ್ನಿಸ್ತಾ ಇದೆ? ಒಂದೆರಡು ಮಾತುಗಳನ್ನು ಹೇಳ್ತೀರಾ? ಹೇಳ್ಬೇಕಂದ್ರೆ ಬಹಳಷ್ಟು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಟೂರ್ನಮೆಂಟ್. ಉತ್ತಮವಾದ ಹೊಡೆತ, ಚೆಂಡು ಸೀಮಾ ರೇಖೆಯನ್ನು ದಾಟಿ ಆಚೆ ಹೋಗ್ತಾ ಇದೆ. ತಂಡಕ್ಕೆ ನೆರವಾಗ್ತಾ ಇದ್ದಾರೆ ಸಂತೋಷ್. ಉತ್ತಮವಾದ ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈ ಸೇರಿ ಔಟ್ ಆಗಿ ಆಚೆ ಹೋಗ್ತಾ ಇದ್ದಾರೆ ಕಪ್ತಾನ. ಅವರ ತೆರವಾದ ಸ್ಥಾನವನ್ನು ತುಂಬಬಲ್ಲಂತ ಇನ್ನೋರ್ವ ಮ್ಯಾಕ್ಸ್ವೆಲ್ ಅಂತ ಖ್ಯಾತಿ ಪಡೆದಂತ ಶ್ರೀನಿವಾಸ್ ಅವರ ಪರಿಚಯ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಮ್ಯಾಕ್ಸ್ವೆಲ್ ಅಗಲವಾದ ಎಸೆತ, ವೈಟ್ ಬಾಲ್ ಎಂಬ ತೀರ್ಮಾನ. ಅಣ್ಣ ಹಾಗೂ ತಮ್ಮನ ತಂಡಕ್ಕೆ ಅಗಲವಾದ ಎಸೆತ, ಒಂದು ರಂಗಳ ಸೇರ್ಪಡೆ. ಅಣ್ಣ ಸ್ಟ್ರೈಕರ್ ವಿಭಾಗದಲ್ಲಿ, ತಮ್ಮನ ಸ್ಟ್ರೈಕರ್ ವಿಭಾಗದಲ್ಲಿ ಕಾದು ನೋಡಬೇಕು ಯಾವ ರೀತಿ ಒಂದು ಪಾರ್ಟ್ನರ್ಶಿಪ್ ನ ತಂದು ಕೊಡ್ತಾರೆ ತನ್ನ ತಂಡಕ್ಕೆ. ಗ್ಲೈನ್ ಮ್ಯಾಕ್ಸ್ವೆಲ್ ಶ್ರೀನಿವಾಸ್ ಅವರು 7 ಬಾರಿಸಿದ್ದಾರೆ. ಫಾರೂಕ್ ಸಾಧ್ಯತೆ ಉಪ್ಪಿಟ್ಟು ತಿಪ್ಪನವರು ಉತ್ತಮವಾಗಿ ತಂಡಕ್ಕೆ 3 ರಂಗಳ ಸೇರ್ಪಡೆ. ಟಿಪ್ಪು ಅವರ ಅತಿ ಅದ್ಭುತವಾದಂತ ಫೀಲ್ಡಿಂಗ್ ಪ್ರದರ್ಶನ ನೀಡ್ತಾ ಇದೆ. ಆಗಲ್ಲ, ವೈಡ್ ಮೇಲೆ ವೈಡ್ ಗಳ ಸುರಿಮಳೆ ಆಗ್ತಾ ಇದೆ. ಇಲ್ಲಿ ಲೈವ್ ಅನ್ನು ಕಂಡುಕೊಳ್ಬೇಕು ರಾಘು ಅವರೇ. ಲೈವ್ ಅನ್ನು ಕಂಡುಕೊಳ್ಳಲು ಮಾತ್ರ ಮುಂದಿನ ಹಂತಕ್ಕೆ ಉತ್ತಮವಾದ ಎಸೆತ, ಚುಕ್ಕಿಯ ಸೇರ್ಪಡೆ. ಅಂಕಿಅಂಶ ಪಟ್ಟಿಯ ನೋಡೋದಾದರೆ ತಂಡದ ಒಟ್ಟು ಮೊತ್ತ 34. ಓವರ್ನ ಕೊನೆಯ ಎಸೆತ. ಸ್ಟ್ರೈಕರ್ ವಿಭಾಗದಲ್ಲಿ ಮಣಿಕಂಠವನ್ನು ಕಾದು ನೋಡಬೇಕು ಯಾವ ರೀತಿಯಾಗಿ. ಉತ್ತಮವಾದ ಶತರಕ್ಷಣೆ ತಿಪ್ಪೇಶ್ ಅವರಿಂದ. ಉತ್ತಮವಾಗಿ 2 ಬಾಲ್ಗಳನ್ನ ತಡೆಯುವುದರ ಮೂಲಕ ತನ್ನ ತಂಡಕ್ಕೆ ಉತ್ತಮವಾಗಿ ಫೀಲ್ಡಿಂಗ್ ಮುಖಾಂತರ ತೋರಿಸ್ತಾರೆ ನಮ್ಮ ತಿಪ್ಪೇಶ್ ಅವರು.